ಇದ್ದು ಸಣ್ಣ 4 ಹುಡುಗರು ಕಲ್ತು ನಾವು ಕಟ್ಟಡ ಮಾಡೋನು ಏನಿದ್ದಂಗೆ ಆದಿತ್ತ ಹೇಳಿ ಕಿಸರ್ ಕಟ್ಟಡ ಮಾಡೋ ತೆಗೆದ್ರು. ಇದು ಸಾದಾ ಮಾತಲ್ಲ. ಎಲ್ಲ ಊರನ್ ಮಂದಿದ್ರು ಬಿಚ್ಚಬೇಡ್ರಿ, ತೆಗಿಬೇಡ್ರಿ. ಒಂದೇ ಗೆನಿಸಿದ ಮುದ್ದೆ ಏನು ಬುದ್ಧಿ ಕೊಟ್ಟ? ಗೆನಿಸಿದ ಮುದ್ದೆ ಅಂತ ಹಬ್ಬ ಮಾಡಬೇಕಾದ್ರ ಲಾಖ 2 ಲಾಖ ರೂಪಾಯಿ ಖರ್ಚಿಗೆ ಬರ್ತದ. ಹಿಂದಕಿನ ಮಂದಿ ಎರಡು ತೇಲಿ ಆದ್ರೆ ಹಬ್ಬ ಮಾಡೋದಾಗಿಲ್ಲ. ಅದಕ್ಕೆ ಗೆನಿಸಿದ ಮುದ್ದೆ ಏನು ಸುಸಾಜ್ ಕೊಟ್ಟ? 5,000 ಎಟ್ಟವೇ ಬಡವ್ರು ಇಲ್ಲಿ 5,000 ಕೊಟ್ರು ಅವ್ರ ಮನೆಗೆ ಗೆನಿಸಿದ ಮುದ್ದೆ ಹೋಗೋದು. 5,000 ಹಿಡ್ಕೊಂಡು ಮುಂದೆ ಎಟ್ಟು ಬೇಕು ಕೊಡ್ಲಿ, ಲಾಕ್ ಕೊಡ್ಲಿ, 2 ಲಾಖ ಕೊಡ್ಲಿ, 10 ಲಾಖ ಕೊಡ್ಲಿ, ಹಿಂಗೆ ಠರಾವ ಮಾಡ್ದ ಗಜ್ಜಿಗೆ ಎಲ್ಲಾರು ತಾವು ಪಂಚರಿ ಮನೆಗೆ ಒಯ್ದು ಯಜ್ಞವನ್ನ 1000 ದೇವರಿಗೆ ಹಾರ ಹಾಕಿ ಊರಂದ ಮೆರವಣಿಗೆ ತೆಗೆದು ತಂದ್ರು. ಹಿಂಗೆ ಎಲ್ಲ 100 ಪಂಚರೆಲ್ಲ ಹಿಂಗೆ ಮಾಡೋದು ದೇವರಿಗೆ. ಊರೆಲ್ಲ ನಿಮ್ಗೆ ಹೇಳ್ದು ಗಜಬಾಜ್ ಆಯ್ತು. ಅವ್ರು ತರ್ತಾರ, ನಾವು ಹೇಳ್ತಾರ, ನಿಮ್ಗೆ ಹೇಳ್ತ ಗೆನಿಸಿದ ಮುದ್ದೆ ಅಂದ ಹಿಂದೀಗ 16-17 ವರ್ಷ ಇದ್ದು 6 ತಿಂಗಳದ ಗೆನಿಸಿದ ಮುದ್ದೆ ಪಾಳಿ ಇಲ್ಲ. ಪಾಲಿಗೆ ಒಯ್ಲಿಗೆ 6 ತಿಂಗಳದ ಪಾಳಿ ಅದ. ಅದಕ್ಕೆ ಮಹಿಮಾ 10-15 ಕೋಟಿ ರೂಪಾಯಿ ಖರ್ಚ ಹಿಡ್ದೆಲ್ಲ ಮಾಡಬೇಕಾದ್ರೆ ಯಾರು ನಾ ಮಾಡಿದ ಹೇಳಿ ಯಾರ್ದು ಹಕ್ಕಿಟ್ಟಿಲ್ಲ. ಗೆನಿಸಿದ ಮುದ್ದೆ ಸ್ವತಃ ಮಾಡ್ಕೊಂಡನ. ಗೆನಿಸಿದ ಮುದ್ದೆ ಅಂತ ಇಂಥ ಮಹಿಮದ ಜಗತ್ತಿನಾಗ ಯಾರ್ದರೆ ಯಾರ್ದ ಮನೆಗೆ ಹೋತಾನ, ನನ್ನ ಮನೆಗೆ ದೇವ್ರ ಕಾಲು ಇಳಿಪ್ಪ, ನನ್ನ ಮನ್ಯಾಗ ದೇವ್ರ ಮಾರಾಯಿಗಳು ಉಳ್ಳಿ, ನನ್ನ ಮನ್ಯಾಗ ಮುಸುರಿ ಚೆಲ್ಲಿ, ನನ್ನ ಮನ್ಯಾಗ ಮಾರಾಯಿಗಳು ಕಾಲು ಇಡ್ಲಿ, ನನ್ನ ಮನ್ಯಾಗ ಪಾಲಿಗೆ ಬರಲಿ. ಇಂಥ ಕಾಂಡ ಕಳಸಾರುಣ ಇಂಥದಾಯ್ತು. ಅದು ಏನು ಜಗತ್ತಿನಾಗ ಆಗ್ಲಾರ ಮಾತಾಯ್ತು. ಕುಂಬಾರ ಊರಾಗ 40-50 ಹಜಾರ್ ಲೋಕ ಸಂಖ್ಯೆ. 5 ದಿನ ಯಾರು ಒಲಿ ಹೊತ್ತಿಸೋದಿಲ್ಲ. ಇಂಥದ್ದು ಒಂದು ಎಲ್ಲಾರು ಪಂಚರ್ ಕಲ್ತು ಕಿಸಿದ್ರೆ ಎಲ್ಲ ಊರನವ್ರು ಕಲ್ತು ಠರಾವ್ ಮಾಡೋಣ. ಗೆನಿಸಿದ ಮುದ್ದೆನ ಸಲುವಾಗಿ ಊರೆಲ್ಲ 100-100 1000 ಶೇಂಗಾದ ಹೋಳಿಗೆ ತರ್ಲಿಗತ್ರು. ಅಲ್ಲಿಗೆ ಹಚ್ಚಿ ತಂದ್ರು, ಯಾರು ಗಾಡಿ ಎತ್ತಿ ಮೆರವಣಿಗೆ ಮಾಡಿ ತಂದ್ರು. ಇಂಥದ್ದು ಗೆನಿಸಿದ ಮುದ್ದೆ ಅನ್ನೋದ ಚಂದ. ಯಾರು ಶೇಂಗಾದ ಹೋಳಿಗೆ, ಯಾರು ತುಪ್ಪಿನ ಬೇರೆ ಎಲ್ಲ ಯಾರು ಬೇಕದು. ಅದಕ್ಕೆ ಗೆನಿಸಿದ ಮುದ್ದೆ ಅಂದ ಇಲ್ಲಿ ಹಿಂಗೈತಕಿ 18 ಪಗಡಿ ಜಾತಿ ಸಮಾಜ ಎಲ್ಲ ನಮ್ಮ ಊರಾಗದ. ಆ ಜಾತ್ಯವಿಲ್ಲ, ಈ ಜಾತ್ಯವಿಲ್ಲ, ಚೊಕ್ಕ ಊರಂದ ಎಲ್ಲ ಸಮಾಜದವ್ರು ದುಡ್ದು, ಎಲ್ಲ ಸಮಾಜದವ್ರು ಕಷ್ಟ ಮಾಡಿ ಮುದ್ದೆ ಅಂದ ಚಂದ. ಬ್ರಾಹ್ಮಣ ಇಲ್ಲ, ಲಿಂಗಾಯತ್ ಇಲ್ಲ, ಜಂಗಮರಿಲ್ಲ, ಸ್ವಾಮಿಗಳಿಲ್ಲ, ಗುರುಗಳಿಲ್ಲ, ಪೂಜಾರಿ ಇಲ್ಲ, ಆಯ್ತು ಹರಿಜನ್ ಇಲ್ಲ, ಹರಳೆ ಸಮಾಜ ಇಲ್ಲ, ಪಾರ್ದಿ ಸಮಾಜ, ಎಲ್ಲರೂ ಒಂದೇ. ಗೆನಿಸಿದ ಮುದ್ದೆ ಎಲ್ಲರೂ ಒಂದೇ ತಾಟಿನಾಗ ಉಣುವಂತ ಶಕ್ತಿ ಗೆನಿಸಿದ ಮುದ್ದೆ ಕೊಟ್ಟಾನ. ಅಮೋಷದ ಬರಾಳ, ಕೈಲಾಸದ ಬರಾಳ ಅದೇ ತಂದಾನ. ಬಡವಿಗೆ ಬಗ್ಗೆ ಮಕ್ಕಳಿಗೆ ಬಡತಾನ. ಇಂಥದ್ದು ಬೇಡ್ಕೊಂಡು ಬಂದಾನ ಅಮೋಷಿದ್ದ. ಆ ಅಮೋಷಿದ್ದಿನ ಭಂಡಾರ, ಅಮೋಷಿದ್ದ ಎಷ್ಟು ಸತ್ವದಲ್ಲ ಗೆನಿಸಿದನ ಕೈಯಾಗೆ ಬಂದದ. ಗೆನಿಸಿದ್ರ ಮಲ್ಯಾಕಾನ ಮೊಮ್ಮಗಾನ, ಒಂದು ಮರಿ ಮೊಮ್ಮಗಾನ. ಅಂತ ಗೆನಿಸಿದ ಮುದ್ದೆನಲ್ಲಿ ತಾಕತ್ತದ. ಯಾರು ಗೆನಿಸಿದ ಮುದ್ದಾಗಿಂದ ಯಪ್ಪ ನಂದು ಹಿಂಗೆ ಆಗಲಿ ಅಂದ್ರಂದ್ರೆ ಅವ್ರದ್ದು ಹಂಗೆ ಆಗ್ತದ. ನಂದು ಕಲ್ಯಾಣ ಅಲ್ಲಪ್ಪ, ನಾ ಬಡವಿದ್ದ ಜೋಪಡ್ ಬಟ್ಟಾಗ ಹೋರಿ, ಎಲ್ಲ ಹಳೆಗೋಳ್ಯಾರ, ಎಲ್ಲಾರು 5 ಮಜಲಿ ಬಿಲ್ಡಿಂಗ್ ಅವ ಹೋರಿ ನಮ್ಮ ಊರಾಗ ಜೋಪಡ್ ಬಟ್ಟಾಗ. ಅಂದ್ರೆ ಏನು ಗೆನಿಸಿದ ಮುದ್ದೆ ಹಳೆನೇನು ನಮ್ಮ ಊರ್ದು. ಹಂಗ ಅವನು ಹಳೆನ ಎಲ್ಲ ಹಳೆಗಳಿಗೆ ಎತ್ಕೊಂಡನ. ಎಲ್ಲ ಜೋಪಡ್ ಪಟ್ಟಿಲ್ಲ 5 ಮಜಲಿ ಬಿಲ್ಡಿಂಗ್ ಅಯ್ಯವ. ನಿನ್ನ ಪಟ್ಟಿ ರಾತ್ರಿ ಹೊರಗಣಿಗತ್ತೆ ಹೋಗಿದ್ದು ನೋಡ್ದ. ಏನು ಗೆನಿಸಿದ ಮುದ್ದೆ, ಏನು ಕಲ್ಯಾಣ ಮಾಡ್ದಿ? ಗೆನಿಸಿದ ಮುದ್ದೆ ತಿಂಗಳು ಜೋಪಡ್ ಪಟ್ಟಾಗಿ ತಿರುಗಾಡ್ಕತ್ತಾನ. ಗೋರ್ ಗರೀಬರ ಮನೆಗೆ ಹಂಗ ಇಂಥ ದೇವರ ಮಹಿಮದ ದಾಂಡಿಗೆ ಮಹಿಮದ. ಅದಕ್ಕೆ ಭಾಳ ಮಾತಾಡಿ ಜಗಕ್ಕೆ ವಜ್ಜೆ ಆಗೋದಕ್ಕಿಂತ ಅದಕ್ಕೆ ಗಾಯನ ಸಂಘದವ್ರು, ಮುದ್ದನ ಗಾಯನ ಸಂಘದವ್ರು ಬಂದಾರ. ಅದಕ್ಕೆ ಅವ್ರು ಶುರುವಾತ್ ಮಾಡಲಿ. ಮತ್ತು ಅವ್ರದ್ದು ಪೂಜೆ ಮಾಡಿ ಕಿಸಿಂದ ಅವ್ರು ಸತ್ಕಾರ ಮಾಡಿ ಶುರು ಆಗ್ತದೆ. ಅದಕ್ಕೆ ಎಲ್ಲರೂ ಶಾಂತಿ ಅಂತ ಕೇಳಬೇಕು. 5 ಬಡೆ ತನಕ ನಡೀತಾವ. 2 ಚಲೋ ಗಾಯನ ಸಂಘದವ್ರವ್ರ. ಅದಕ್ಕೆ ನಾವು ಎಲ್ಲರಿಗೂ ಕೂತಂಥವ್ರಿಗೆ ಚರಣಿಗೆ ವಂದನೆ ಮಾಡಿ ಹೇಳ್ತಾ ಎಲ್ಲರೂ ಶಾಂತಿ ರೀತಿಯಲ್ಲಿ ಕೇಳಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯ. ಇಡ್ಬೇಕಂತಂದ್ರೆ ಗುರು ಹೆಚ್ಚು ಏನು ದೇವ್ರ ಹೆಚ್ಚ? ಇಲ್ಲಿ ವಿಷಯ ಇಡೋದಂದ್ರೆ ಏನು ಎಲ್ಲರೂ ಕೇಳಿದ್ದು ಪಸಂದಾದಿಲ್ಲ.
ದೇವ್ರ ಏನು ಗುರು, ದೇವ್ರ ಹೆಚ್ಚೇನು ಗುರು ಹೆಚ್ಚ, ಇದು ವಿಷಯ ಅದ. ಅದಕ್ಕೆ ಇವರು ಮಾಳಿಂಗರಾಯನ್ ಗಾಯನ ಸಂಘದವ್ರು ಯಾವಾಗ ಹಿಡಿತಾರೆ ಹಿಡಿಲಿ, ಮತ್ತು ಅಮೌಷಧ ಗಾಯನದವರು ಬಿಟ್ಟು ಪಾಳಿಗೆ ಅವ್ರು ಇರ್ತಾ ಇದ್ದಾರೆ ಅಂತ ಹೇಳ್ಯಾರ. ಹಾಲು ಹಾಲು ಹಾಲು